ಲಯನ್ಸ್ ಹೆಲ್ತ್ ಸೆಂಟರ್ ಆಸ್ಪತ್ರೆಯನ್ನು ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರಿಂದ ಉದ್ಘಾಟನೆ. ಹೌದು ವೀಕ್ಷಕರೇ, ನೆಲಮಂಗಲ ತಾಲೂಕಿನ ಸೋನ್ಪುರ ಹೋಬಳಿಯ ಹನುಮಂತಪುರದಲ್ಲಿ ನೂತನವಾಗಿ ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರಿನ ಮೋದಿ ನಗರದ ಸರ್ವಿಸ್ ಫೌಂಡೇಶನ್ ಟ್ರಸ್ಟ್ ಲಯನ್ಸ್ ಹೆಲ್ತ್ ಸೆಂಟರ್ ಉದ್ಘಾಟನೆ. ನಿವೃತ್ತ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗಡೆ ಮಾತನಾಡಿ, ಗ್ರಾಮೀಣರ ಆರೋಗ್ಯ ದೃಷ್ಟಿಯಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಂತಹ ಆರೋಗ್ಯ ಕೇಂದ್ರಗಳು ಆರಂಭವಾಗಬೇಕಿದೆ. ಲೋಕಾಯುಕ್ತಕ್ಕೆ ಬರುವುದಕ್ಕೆ ಮುಂಚೆ ನಾನು ಕೂಪ ಮಂಡೂಕನಾಗಿದ್ದೆ. ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಬಹಳ ಅಗತ್ಯವಿದೆ. ರಾಜಕೀಯಕ್ಕೆ ಬರುವವರು ಸೇವೆಗಾಗಿ ಬರಬೇಕು. ದುರಾಸೆ ಇದ್ದರೆ ಅದಕ್ಕೆ ಮದ್ದಿಲ್ಲ ಎಂದರು. ಆಸ್ಪತ್ರೆಗಳ ಬಗ್ಗೆ ಖಂಡಿತವಾಗಿಯೂ ಬಹಳ ಒಂದು ಅರ್ಥಪೂರ್ಣ ಕಾರ್ಯಕ್ರಮ. ಅರ್ಥಪೂರ್ಣ ಅಂದರೆ ಒಂದು ಮಾನವೀಯತೆಯ ಹಿನ್ನೆಲೆಯಲ್ಲಿ ಮಾಡಿದಂಥ ಕೆಲಸ. ಈ ಲಯನ್ಸ್ ಕ್ಲಬ್ನವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾರ್ವಜನಿಕರ ಹಿತಾಸಕ್ತಿಯಿಂದ ಭಾಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಇದು ಒಂದು ಒಳ್ಳೆಯ ಕೆಲಸ ಅಂತ ನಾನು ತಿಳ್ಕೊಂಡಿದ್ದೇನೆ. ಅಂತಹ ಒಂದು ಚಿಕ್ಕ ಗ್ರಾಮಾಂತರ ಪ್ರದೇಶದಲ್ಲಿ ಈ ಒಂದು ವೈದ್ಯಕೀಯ ಸೌಲಭ್ಯವನ್ನು ಸರ್ಕಾರವೇ ಕೊಡದೇ ಇದ್ದಂಥ ಹಿನ್ನೆಲೆಯಲ್ಲಿ ಲಯನ್ಸ್ ಕ್ಲಬ್ನವರು ಮಾಡೋದು ಭಾಳ ಉತ್ತಮ. ಅದಕ್ಕೆ ಅವರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇದು ಯಾವ ರೀತಿ ಬಳಸ್ಕೋಬೇಕು ಇಲ್ಲಿನ ಜನತೆ ಅಂತ ಅಂದ್ಬಿಟ್ಟು ಅಂತೀರಾ ಸರ್? ಖಂಡಿತವಾಗಿಯೂ ಅವ್ರಿಗೆ ಬಂದ ಒಂದು ದೇವರ ಕೃಪೆ ಅಂತ ಎನಿಸ್ಕೊಂಡು ದೂರ ಹೋಗೋದಕ್ಕಿಂತ ಇಲ್ಲೇ ಹೆಲ್ತ್ ಅನ್ನೋದಕ್ಕೆ ಪ್ರಾಬ್ಲಮ್ಗೆಲ್ಲ ಸೊಲ್ಯೂಷನ್ಸ್ ಸಿಗ್ಬೋದು. ಅದಕ್ಕಾಗಿ ಈ ಆಸ್ಪತ್ರೆಯನ್ನು ಬಳಸ್ಕೊಂಡು ತಮ್ಮ ಆರೋಗ್ಯವನ್ನು ಉತ್ತಮ ಮಟ್ಟದಲ್ಲಿ ಇಟ್ಟುಕೊಳ್ಳಬೇಕಂತ ನನ್ನ ಅನಿಸಿಕೆ. ಸರ್, ಒಟ್ಟಾರೆಯಾಗಿ ಈ ಪರಿಸರ ನೋಡಿದಾಗ ಏನು ಅನ್ನಿಸ್ತು ಸರ್ ನಿಮಗೆ? ಸುಂದರವಾಗಿದೆ ಪರಿಸರ, ಹಸಿರಿನಿಂದ ತುಂಬಿಕೊಂಡಿದೆ. ಅದು ಪೇಟೆಯಿಂದ ಬಂದವರಿಗೆ ಇಂಥ ಜಾಗವನ್ನು ಕಂಡಾಗ ಭಾಳ ಖುಷಿ ಆಗ್ತಾಯಿದೆ. ನನಗೂ ಭಾಳ ಖುಷಿ ಆಗ್ತಾಯಿದೆ. ಲಯನ್ ಎನ್ ಶಿವನಂಜಯ್ಯ ಮಾತನಾಡಿ, ಲಯನ್ ಅಂದರೆ ಸೇವೆ. ಹಾಗಾಗಿ ಮಂಜುಳಾ ಸುರೇಶ್ ಅವರು 5 ಗುಂಟೆ ಜಾಗವನ್ನು ದಾನವಾಗಿ ನೀಡಿದ್ದಾರೆ. ಇದರಿಂದ ಸುಸಜ್ಜಿತವಾದ ಹೆಲ್ತ್ ಸೆಂಟರ್ ನಿರ್ಮಾಣ ಮಾಡಲು ಸಹಾಯವಾಯಿತು. ಇದರಿಂದ ಗ್ರಾಮದ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಅನುಕೂಲವಾಗಲಿದೆ ಎಂದರು. ಸರ್, ಹೇಳಿ ಸರ್, ಇವತ್ತು ಲಯನ್ಸ್ ಕ್ಲಬ್ ಮೋದಿ ನಗರದಿಂದ ನಾವು ಮಾಡ್ತಾಯಿದ್ದೀವಿ. 18 ವರ್ಷದ ಕನಸು ನನಸಾಗ್ತಾ ಇದೆ. ನಮ್ಮ ಇದಕ್ಕೆ ಸಹಕರಿಸಿದ ನನ್ನ ಟ್ರಸ್ಟಿಗಳಿಗೆ, ನಮ್ಮ ಮೆಂಬರ್ಸ್ಗೆಲ್ಲರಿಗೂ ವಂದನೆಗಳಷ್ಟೇ. ಬೇರೆ ಏನು ಇದೇ ಉಚಿತವಾಗಿರುತ್ತಾ? ಎಲ್ಲ ಉಚಿತವಾಗಿಯೇ. ಎಲ್ಲ ವಾರಕ್ಕೆ 2 ದಿವಸ ಮಾಡ್ತೀವಿ. ಎಲ್ಲ ಉಚಿತವಾಗಿ ಮಾಡ್ತೀವಿ. ವಾರಕ್ಕೆ 2 ದಿವಸ ಇರುತ್ತೆ, ಶನಿವಾರ ಮತ್ತು ಭಾನುವಾರ. ನಮ್ಮ ಕಡೆಯಿಂದ ಫ್ರೀ ಮೆಡಿಸಿನು ಫ್ರೀ ಕೊಡ್ತೀವಿ. ಇದನ್ನು ಆದಷ್ಟು ಎಲ್ಲನೂ ಫ್ರೀಯಾಗಿ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ನನ್ನ ಹೆಸರು ಶಿವನಂಜಯ್ಯ, LCB ಮೋದಿ ನಗರ. ಈ ಸಂದರ್ಭದಲ್ಲಿ ಮೋದಿ ನಗರ ಸೇವಾ ಸಂಸ್ಥೆಯ ಅಧ್ಯಕ್ಷ ಲಯನ್ ಎನ್ ಶಿವನಂಜಯ್ಯ, ಪ್ರಾಂತೀಯ ಅಧ್ಯಕ್ಷ ಲಯನ್ ಎಸ್ ಮನೋಜ್ ಕುಮಾರ್, ಕಾರ್ಯದರ್ಶಿ ಲಯನ್ ಸೀತಾರಾಮುಡು ಚಿತ್ತೂರಿ, ಖಜಾಂಚಿ ಲಯನ್ ಕೆ ನರಸಣ್ಣ, ಯೂರಲಾಜಿಸ್ಟ್ ಡಾಕ್ಟರ್ ಸುನಿಲ್ ಗೌಡ, ಸುರೇಶ್, ಹನುಮಯ್ಯ, ಲಯನ್ ಬಿ ಕೇಶವಮೂರ್ತಿ, ಲಯನ್ ಎಸ್ ಕೃಷ್ಣಮೂರ್ತಿ, ಲಯನ್ ಎಚ್ ಸುರೇಶ್ ಇನ್ನು ಮುಂತಾದ ಮುಖಂಡರು ಉಪಸ್ಥಿತರಿದ್ದರು. ಯಾವ ರೀತಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ? ಲಯನ್ಸ್ ಸಂಸ್ಥೆ ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಯಾವಾಗೂ ನಮಗೆ ಒಂದು ಸಂದೇಶವನ್ನು ಕೊಡ್ತಾರೆ. ಎಲ್ಲಿ ವ್ಯವಸ್ಥೆಗಳಿಲ್ಲ ಆ ಭಾಗದಲ್ಲಿ ನೀವು ಒಂದು ಸೇವಾ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿ ಅಲ್ಲಿ ಇರ್ತಕ್ಕಂಥ ಜನರಿಗೆ ನಿಸ್ವಾರ್ಥವಾದಂಥ ಸೇವೆಯನ್ನು ಮಾಡುವಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರು ಮೋದಿ ನಗರದವರು ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನಿಜಕ್ಕೂ ಕೂಡ ಎಲ್ರಿಗೂ ಸಂತೋಷ ಪಡುವಂಥ ಒಂದು ಸಂದರ್ಭ. ಇದು ಭಾಳ ಯಶಸ್ವಿಯಾಗಿ ನಡೆಯಲಿ ಅಂತ. ಸರ್, ಯಾವ ರೀತಿ ಗ್ರಾಮೀಣ ಪ್ರದೇಶದವರು ಉಪಯೋಗಿಸ್ಕೋಬೇಕು ಅಂತ ಹೇಳ್ತೀರಾ? ಎಲ್ಲ ಒಂದು ಕಡೆ ಈ ಸುತ್ತಮುತ್ತಲ ಪ್ರದೇಶದಲ್ಲಿ ಉತ್ತಮವಾಗಿದ್ದರೂ ಕೂಡ ಎಲ್ಲ ಒಂದು ಕಡೆ ಕೈಗಾರಿಕೀಕರಣಕ್ಕೆ ಜಾಸ್ತಿ ಒತ್ತುವರಿ ಆಗ್ತಾ ಇದೆ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇವತ್ತು ತಮಗೆಲ್ಲ ತಿಳಿದಿರೋ ಹಾಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ತೋರಿಸೋದು ಎಷ್ಟು ಕಷ್ಟ ಆಗ್ತಿದೆ. ಮತ್ತು ಈ ಗ್ರಾಮೀಣ ಭಾಗದಿಂದ ಅಷ್ಟು ದೂರ ಹೋಗಿ ತೋರಿಸಿ ಮತ್ತೆ ಬರುವಂಥ ಸಂದರ್ಭದಲ್ಲಿ ಒಂದು ಹಳ್ಳಿ ಮತ್ತು ಅವರ ಹತ್ತಿರದಲ್ಲೇ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದು ಅವರು ಬಳಕೆ ಮಾಡಿಕೊಂಡಷ್ಟು ಇನ್ನಷ್ಟು ಇವರು ಕೂಡ ಹೆಚ್ಚಿನ ರೀತಿಯಲ್ಲಿ ಗುಣಮಟ್ಟದ ಸೇವೆಯನ್ನು ಕೊಡಲಿಕ್ಕೆ ಅವರು ಕೂಡ ತಯಾರಿದ್ದಾರೆ. ಮೊದಲನೇದಾಗಿ ಇದನ್ನು ಅವಕಾಶವನ್ನು ಅವರು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಾನು ಈ ಮೂಲಕ ಅವರು ಕೂಡ ಮಾಡ್ತೀನಿ. ಯಾವ ರೀತಿ ಇದು ಸೇವೆ ಸಲ್ಲಿಸುತ್ತೆ ಸರ್? 24x7 ಯಾವ ರೀತಿ, ವಾರದಲ್ಲಿ ಎಲ್ಲ ದಿನಗಳ ಯಾವ ರೀತಿ ಈ ಜನ ಹೇಗೆ ಸ್ಪಂದಿಸ್ತಾರೆ ಅನ್ನೋದು ಒಂದು ಬಹಳ ಮುಖ್ಯ ಆಗ್ತದೆ. ಈಗ ಪ್ರಪ್ರಥಮವಾಗಿ ವಾರದಲ್ಲಿ ಒಂದು
3 ದಿವಸ ಸೇವೆಯನ್ನು 2 ದಿವಸ ಸೇವೆಯನ್ನು ಮಾಡಲಿಕ್ಕೆ ಅಂತೇಳಿ ಶನಿವಾರ ಭಾನುವಾರ ಅಂತ ಪ್ರಾರಂಭ ಮಾಡಿದ್ದಾರೆ. ತರುವಾತು ಇದು ಜನರ ಬಳಕೆ ಹೇಗೆ ಆಗ್ತದೆ ಮತ್ತು ಜನರು ಯಾವ ರೀತಿಯಲ್ಲಿ ಇದನ್ನು ಉಪಯೋಗ ಪಡ್ಕೊಳ್ತಾರೆ, ಆನಂತರ ದಿನಗಳನ್ನು ಮತ್ತೆ ಹೆಚ್ಚಿಗೆ ಮಾಡಿಕೊಳ್ಳೋ ರೀತಿಯಲ್ಲಿ ಸೇವೆಯನ್ನು ಕೊಡುವಂಥ ಒಂದು ನಿಟ್ಟಿನಲ್ಲಿ. ತಮ್ಮ ಹೆಸರು ಡೆಸಿಗ್ನೇಷನ್? ನಾನು ಎನ್ ಮೋಹನ್ ಕುಮಾರ್ ಅಂತ, ಜಿಲ್ಲೆ 317 ರಾಜ್ಯಪಾಲನಾಗಿ ಈ ವರ್ಷದ ಅವಧಿಯಲ್ಲಿ ನನ್ನ ಜವಾಬ್ದಾರಿಯನ್ನು ಧನ್ಯವಾದ ಹೇಳ್ತೀನಿ. ಅವರಿಗೊಂದು ಉಚಿತವಾಗಿ ಎಲ್ಲರಿಗೂ ಜನಗೆ ಬೆಂಗಳೂರು ಇದು ಹಳ್ಳಿ ಜನಗಳಿಗೆ ಉಚಿತವಾಗಿ ಆರೋಗ್ಯ ಇದಾಗಲಿ ಅಂದ್ಬಿಟ್ಟು ಇದೊಂದು ಹೆಲ್ತ್ ಸೆಂಟ್ರನ್ನು ಸ್ಥಾಪಿಸಿದ್ದಾರೆ. ನಾವು ಇಲ್ಲಿ ಯಾವುದೇ ವೈದ್ಯಕೀಯ ಇದನ್ನು ಯಾರು ಬೇಕಾದ್ರೂ ಇದನ್ನು ಉಪಯೋಗಿಸ್ಬೋದು. ಇದನ್ನು ನಾವು 2 ದಿನ ವಾರಕ್ಕೆ 2 ಬಾರಿ ಉಚಿತವಾಗಿ ಬ್ಲಡ್ ಪರೀಕ್ಷೆಗಳು, ಫಾರ್ ಎಕ್ಸಾಂಪಲ್ ಒಂದು ಕಿಡ್ನಿ ಪರೀಕ್ಷೆ ಆಗಲಿ ಅಥವಾ ಬೇರೆ ಹಿಮೋಗ್ಲೋಬಿನ್ ಪರೀಕ್ಷೆ ಆಗಲಿ ಅಥವಾ ಯೂರಿನ್ ಪರೀಕ್ಷೆ ಆಗಲಿ ಅದೆಲ್ಲ ಉಚಿತವಾಗಿ ಕೊಡಬೇಕು ಅಂತ ನಾವು ಇದು ಮಾಡಿದ್ದೀವಿ ಲಯನ್ಸ್ ಕ್ಲಬ್ ವತಿಯಿಂದ. ಧನ್ಯವಾದಗಳು. ನಮ್ಮ ಕೈಲಾದಷ್ಟು ಸಹಾಯವನ್ನು ನಮ್ಮ ಈ ಭಾಗದ ಜನಗೆ ಒದಗಿಸಲು ಪ್ರಯತ್ನಿಸುತ್ತೇವೆ. ಥ್ಯಾಂಕ್ ಯು. ಡಾಕ್ಟರ್ ಸುನಿಲ್ ಗೌಡ.